ಹಿಂದ್ ಶೆಡ್ ಹಾಕಕ್ಕ ಹ್ಞೂ ಅದೇ ಅನ್ಬೇಕಿಲ್ಲ ಮನ್ಯಾಗ ಬಡಿತೀನಿ ಮತ್ತೆ ಶೆಡ್ ಹಾಕೊಂಡ ಅವನು ಅದು ಕೊಟ್ಟು ಖರ್ಚು ಮಾಡಿ ಏನಾಕತಿ ಎತ್ತಿಗೆ ನಮಗೆ ಇರಾಕ ಎಲ್ಲದಕ್ಕೆ ಆಕತಿ ಒಂದೇ ವರ್ಷಕ್ಕೆ ಮುಗಿಸಲ್ಲ ನಾವು ಯಾಕಂದ್ರೆ ಹೋಗೋರು ಇರ್ತಾರ ಬರೋರು ಇರ್ತಾರ ಸಾಕು ಖಾರ ಕಟ್ನ ಇದ್ದಾಗ ಚಂದಾಗಿ ಮಾಡೋಣ ಮಟನ್ ಈ ಓಟ ಕೆಡೋಗ್ಬಿಟ್ಟದ ಅಡಿಗೆ ಮನಿ ಬಾಡೆ ಒಂದು ಮನೆ ಹಾಕ್ಲಿ ಹಳೆ ಮನಿ ಅದಾವ ಪರ್ಸೆಲ್ ಹೋಗತ್ತೆ ಹಿಂದೆ ಅಡಿಗೆ ಮನಿ ಉಳ್ಕೊಂತೈತಲ್ಲ ಇವರು ಶೆಡ್ ಹಾಕೊಂಡ್ಬಿಟ್ಟ ಇಟ್ಕೊಂತಾರ ಅದನ್ನ ಅಡಿಗೆ ಮನಿನ ಎಲ್ಲಾನ ಹ್ಞೂ ಶೆಡ್ ಹಾಕಿಂತ ಕರಿತೀವಿ ಈಗ ಏಟ್ ಕೊಟ್ಟಿಲ್ಲ ರೊಕ್ಕಣ ಎದ್ರದ್ದು ಕಲ್ಲು ತರಕರ ಕುಡೀರ ಅವರೇ ಕೊಡ್ತಾರ ಏನ ಕೊಡಂಗಿಲ್ಲ ಅಂತವ್ರೆ ದೇವ್ರಿಗಂತ ಕೇಳ್ಯಾರ ಇಲ್ಲ ಹಿಂಗೆ 2 ತಿಂಗಳು ಬಿಟ್ಟು ಕೊಡ್ತೀವ ಕೊಡ್ತಾನೆ ಬಿಡಪ್ಪ ನಾನೇನು ಮುಗಿಸ್ಕೊಂಡು ಹೋಗಲ್ಲ ಹಂಗೆ 6 ತಿಂಗಳು ಬಿಟ್ಟು ಕೊಡ್ತೀವಿ 5,000 ಬಡ್ಡಿ ಅಷ್ಟೇ 5,000 ಬಡ್ಡಿ ಇಲ್ಲ ಏನು ಮಾಡ್ತೀವಿ ನಾವು ಎಲ್ಲಿ ತುಂಬ್ತಿರಕ್ಕ ನೀವು ಏನು ಸಾಲನ ಹೆಂಗೆ ಹರ್ತೀರಿ ಅಂದೆ ದೊಡ್ಡದೈರಿ ಬಿಡ ನಿಮ್ಮ 50,000 ಸಾಲಿತ್ತಲ್ಲ 50,000 ಸಾಲಿತ್ತು ಹಾದ್ರಗಿತ್ತಿ ಮಗಳು ರಂಡಿ ಮಗಳು 50,000 ತುಂಬಿ ಬಂದಿದ್ದು ಸೆಟ್ಟಿಗೆ ಹೋಗ್ಲಕ್ಕಿ ಯಾರು ಆಕಿ ನನ್ನ ಹೆಸರು ಮ್ಯಾಗ ಸಾಲ ತಗ್ಸಿದ್ವಿ ಈಕಿ ನಿಮ್ಮ ಮತ್ತು ಚಿಕ್ಕವ್ವ ರತ್ನಾಬಾಯಿ ಕೈಯಾಗ ಕಡ್ಡಿ ಕೊಟ್ಟಿದ್ದ ನನಗೆ ಸಾಲ ಅಂದ್ರೆ ಆಗೋದಲ್ವಾ ಮ್ಯಾಗ ಅಯ್ಯ ಅವನ್ಲಿಂದನ ಆತಂತಾವ ಅವನ್ಲಿಂದ ಆತ ಅನ್ನಕ್ಕೆ ಹೋಗ್ಬೇಡ ನೀನು ಅಂತ ಹೇಳ್ತಾನ ಚೊಕ್ಕ ಯಾಕಂದ್ರೆ ಅವ್ನು ತಗಸು ನೀ ಹೊಳ್ಳಿ ಹೋಗಿ ತುಂಬಿ ಬಾ ನೀ ಮಾಡ ಅಂದಿದ್ದಿಲ್ಲ ಪಾಪವ ಅವ ಅನ್ನದ ಅನ್ನವ ಅವಾಗ ನಾ ತೆಗ್ಸಿದ್ರ ಬೈತೆ ನಾವು ಅದನ್ನ 20,000ನ ನೋಡ ಇನ್ನ ಅಣ್ಣ ತಮ್ಮಗಳು ತಮ್ಮ ಅಕ್ಕ ನ್ಯಾಡಿ ಮತ್ತು ಮಕ ಬೇರೆ ಆಗ್ಬಾರ್ದು ಅನ್ನೋ ಸಂಕಟಕ್ಕೆ ಹೊಟ್ಟೆ ಹಾಕ್ಕೊಂಡು ನಮ್ಮ ಬಾಳೆ ಹೂ ದೊಡ್ಡ ಕಷ್ಟ ಐತಿ ಅನ್ನ ಹಿಡಿದು ಹೇಳ್ತಾನೆ 20,000 ನಾನು 30,000 ಹಾಕ್ತಿದ್ದೀವಿ ಈಗ ಯಾರು ಸತ್ರು ಯಾರು ಸತ್ತಿಲ್ಲ ಸಾಲನ ಅಲ್ಲೆಲ್ಲೇ ತಗೊಂಡಿದ್ರು ಹಾವೇರಿ ಸಂಘದಾಗ ಸಾಲ ತೊಗೊಂಡಿದ್ವಿ ನಾವು ಆಕಿ ನಮ್ಮೂರು ಬ್ಯಾಂಕ್ನಾಗ ಸಾಲ ಕೊಡಿಸಿದ್ನಂತ ನಮಗೇನು ಸೆಂಟ ಗೊತ್ತು ನಾ ಏನು ಸಂಘದಿಗೆ ಸೇರಿದ್ದಿಲ್ಲ ಸುಡುಗಾಡು ಕಟ್ಟಿದ್ದಿದ್ದಿಲ್ಲ ಸ್ವಲ್ಪ ಗೊತ್ತಿದ್ದಿದ್ದಿಲ್ಲ ಅದನ್ನು ಇವ ಮನೆಗೆ ಬಂದು ಲೆಕ್ಕ ಮಾಡತ್ಲೇನೆ ಕಂಡಾಬಿಟ್ರಿ ರೊಕ್ಕ ಕತ್ವ ಯಾಕೆ ತೆರಿ ಕೆಡ್ಸೋದು ಈಗ ನಾ ಏನು ಕೇಳಿಲ್ಲ ಏನು ತಯಾರಿತಾನೆ ಮಾಡ್ತೀವಿ ಅಂದ್ರೆ ಅಂದಿದ್ದಕ್ಕರ ಅದ ರೊಕ್ಕನ ಮುಚ್ಚಿಟ್ಕೊಂಡು ಸುಮ್ಮನೆ ಕಟ್ಕೊಂತ ಹೋಗಿದ್ರೆ ಯಾಕೆ ಚಿಂತಿದ್ದಿದ್ದಿಲ್ಲ ಅದು ಹೋಗಿ ಅದನ್ನು ಆಕೆ ಎಲ್ಲಿ ಕೊಟ್ಟಿದ್ದು ನೋಡು ಅಲ್ಲೇ ಕೊಟ್ಟು ಬಂದ್ಬಿಟ್ವಿ ಅದನ್ನು ಆಕೆ ಅದನ್ನು ತೊಗೊಂಡು ಹೋಗಿಬಿಟ್ಲು ಹಾಕ್ಕೊಂಡು ಹೋದ್ಲಕ್ಕಿ ನನ್ನ ಹೆಸರಿನ ಮ್ಯಾಗ ಸಾಲ ಹಂಗೆ ಉಳ್ಕೊಂತ ಗೃಹಲಕ್ಷ್ಮಿ ರೊಕ್ಕ ₹1 ಬರಲಿಲ್ಲ ಹೋಗೋದು ಸಣ್ಣ ಮಕ ಮುಗಿಸೋದು ಬರೋದು ಒಂದಿನ 2 ಗಂಟೆಗೆ ಹೋಗಿನಿ 6 ಗಂಟೆ ಆದ್ರೂ 10,000 ಜಮಾ ಆಗೈತೆ ನಂದು ₹1 ರೊಕ್ಕ ಕೊಡೋದು ಅಂದ ಅವಾಗ ಎಣಿಸಿ 30,000 ಕೊಟ್ರು ಬಡ್ಡಿ ಹಂಗೆ 20,000 ಇಸ್ಕೊಂಡು ಅದನ್ನ 50,000 ಹಾಕಿರೋದು ಇವತ್ತು ನೆಲ್ಗಿಸಿ ಮೂರ್ತಾಯಿ ಗೊತ್ತಿಲ್ಲ ಕೆತ್ತೆ ಬಜೆ ಯಾವಾಗ ಏನ ಅಲ್ಲಿದೆ ಹಿಂಗಾಗಿ ನಾನು ಕೊಡುವ 10,000 5,000 ಅಂತಂದು ತೆರಿಗೆ ಕೆಡ್ಸೋಂಗಿಲ್ಲ ಮೊನ್ನೆ ಕಾರ್ಯ ಮಾಡಿದ್ನಲ್ಲ ನಂದು ಒಬ್ಬಕ್ಕಿದ 25,000 ಬಂದೈತಿ ನನಗೇನೈತಿ ನಾವು ಒಟ್ಟು ಆ ಕಾರ್ಯ ಮಾಡೋ ಮುಂದೆ ಯಾರಿಗೆ ಹೆಂಗೆ ಮಾಡ್ಬೇಕು ಮಾಡಿರ್ತಾನೆ ನಾನು ಸಾಲ ಮಾಡಿದ್ರೆ ಸಮಾಧಾನ ಬೇಕಾಕತಿ 10 ವರ್ಷ ತುದಿಗೆ ಆದ್ರೆ ಈಗ ನಮ್ಮ ಮುಂದೆ ಬಂದ ಬರ್ತೈತಿ ಅಲ್ಲ ನನಗೆ ಒಂದಿಷ್ಟು ತಗೊಳಕ್ಕಾಗಲ್ಲ 2 ಲಕ್ಷ ಕೊಟ್ರೆ ಸಹಿ ಮಾಡ್ತಾನೆ ಅಂತೀವಿ ನಾನು ಅಲ್ವ 2 ಲಕ್ಷ ರೂಪಾಯಿ ಕೊಡ್ತಿ ಅಲ್ಲಿ ಮಟ್ಟ ಸಾಲಕ್ಕೆ ಹವಣಿ ಆಕೈತಿ ಉಳಿತೈತಿ ಕಟ್ಟಕೈತಿ ಇದು ಕೊಟ್ಟೈತಿ ಆಕಿ 1 ಲಕ್ಷ ರೂಪಾಯಿ ಇಲ್ರಿ
ಇಟ್ಟು ಹಾ ಆಕಿ ಹೆಸರು ಮ್ಯಾಗ ಆಕಿ ಜೀವನಕ್ಕೆ ಪಾಪ ಆಕಿನ ಹಂಗ ಅದಕ್ಕೆ ನಾ ಏನು ಅನ್ನಕ್ಕೆ ಅಂದ್ರೆ ಇವತ್ತು ನಿನ್ನಂತಲ್ಲಿ ಕಚ್ಕೊಂಡು ತಿಂದೀನಿ ಅಂದಾಗ ನಿನಗಿಲ್ಲ ಅಂದಾಗ ಒಂದು ಹಾಕ್ಬೇಕು ಅನ್ನಕ್ಕೆ ನಾನು ಹೌದು ಮಂಗ್ಲಿ ಹಂಗೆ ಮಾಡಂಗಿಲ್ಲಲ್ಲ ನನ್ನ ಬಿಪಿನಿ ನೆತ್ತಿಗೆ ಇರ್ತದೆ. ಆಕಿ ಅಂತ ಹಚ್ಕೊಳ್ಳೋದಿಲ್ಲ ನೋಡ್ಲಿಕ್ಕೆ ನಾಗ ಫೋನ್ ಪೇ ಮಾಡ್ಸಿರ್ತಾನೆ ಅವ್ರಿಗೆ ಹ್ಮ್ ಅವ್ರು ಏನಾಗ ಹಂಗಂದ ಫೋನ್ ಪೇ ಮಾಡ್ಸಿರ್ತಾನೆ ಹೊಳ್ಳಿ ಆಗ ಒಂದು 2 ದಿನದಾಗ ಕೊಡ್ತಾನೆ ಅನ್ನತ್ಲಿನ ಹಾಕಿರ್ತಾಳ ಆಗ ಮತ್ತೆ ಹೊಳ್ಳಿ ಕೊಡ್ತಾನೆ ಆಕೆಗೆ. ಮತ್ತೆ ಒಂದು 5,000 ಕೇಳ್ಬೇಕು ನೀನು ರಾಮೂಡ ಹೆಂಗಾರ ಮಾಡಿ 5,000 ಕೊಟ್ಟನು ಹೊಸ ಜಕ್ಕೆ ಅವಕ್ಕೆ ಹೆಂಗಾರ ಮಾಡ್ತಿದ್ದವ ಕಂತು ಕಟ್ಟೋದು 10,000 ಐತೆ ಅಂತ ಹೇಳಿನಿ ಇನ್ನೂ ಇನ್ನೂ ಏನು ಹೇಳ್ಬೇಕು ಹೇಳಿಲ್ಲ ಹೇಳೋದ ಕಾಳು